ನೋಡಿ, ಇವತ್ತು ಲಕ್ಷ್ಮೀ ವಾರ. ಇವತ್ತು ದೇವಸ್ಥಾನಕ್ಕೆ ಹೋದ್ವಿ ಅಂದ್ರೆ ಕರೆಕ್ಟಾಗಿ 4 ಚೈನ್ ಹೊಡ್ಕೊಂಡ್ರೆ ಆರಾಮಾಗಿ ದುಡ್ಡು ಸಂಪಾದಿಸ್ಬೋದು. ಅಣ್ಣ, ನೀನ್ ತುಂಬಾ ಫಾಸ್ಟ್ ಇದೆಯಾ ಬಿಡೋಣ. ನನ್ನ ಆಂಟಿ ಜೊತೆ ಮಾತಾಡ್ ಬರೋಷ್ಟ್ರಲ್ಲಿ ಕೆಲಸ ಶುರು ಮಾಡಿದ್ಯಾ? ಮತ್ತಿಷ್ಟೊತ್ತು ಏನಣ್ಣ, ಎಲ್ಲ ರೆಡಿ ಇದ್ರು ನನ್ನ ಹತ್ರ ಆಕ್ಟಿಂಗ್ ಮಾಡಿದ್ಯಾ? ಲೇ ಬಾಲು, ಸರಿಯಾಗಿ ನೋಡೋ. ಈ ನಡುವೆ ಹೆಂಗಸರು ತುಂಬಾ ಹುಷಾರಾಗ್ಬಿಟ್ಟಿದ್ದಾರೆ. ನಮ್ಮಂತವ್ರಿಗೆ ಮೋಸ ಮಾಡೋದಕ್ಕೆ ನಕಲಿ ಒಡವೆ ಹಾಕೊಂಡೇ ಓಡಾಡ್ತಿರ್ತಾರೆ. ಏನಣ್ಣ ನೀನ್ ಹೇಳ್ತಿರೋದು? ನಕಲಿನ? ಅಣ್ಣ, ಹೆಣ್ಮಕ್ಳೇ ಹೀಗ್ ಮಾಡಿದ್ರೆ ನಮ್ಮಂತವ್ರು ಏನಾಗ್ಬೇಕು? ಸ್ವಲ್ಪನಾದ್ರೂ ಕರುಣೆ ಇರ್ಬೇಕಲ್ವಾ ಅವರಿಗೆ? ಜನಗಳು ತುಂಬಾ ಬದಲಾಗ್ತಿದ್ದಾರೆ. ಅವ್ರ ಕೆಲಸನ ಅವ್ರಿಗೆ ಮಾಡೋಕೆ ಬಿಡಲ್ಲ. ಮತ್ತಿನ್ನೇನ್ ಮಾಡೋದಣ್ಣ? ಅದೇ ಅರ್ಥ ಆಗ್ತಿಲ್ಲ ಕಣ. ಎಲ್ಲ ದಾರಿಲೂ ಹೋದ್ವಿ, ಎಲ್ಲೂ ದುಡ್ಡು ಸಿಗ್ಲಿಲ್ಲ. ಅಣ್ಣ, ಇನ್ನೊಂದ್ ದಾರಿ ಇದೆ ಅಣ್ಣ. ಏನೋದು? ಅಣ್ಣ, ನಿನ್ ಪೊಲೀಸ್ ಹುಡುಗಿ ಇದ್ದಾಳಲ್ವಾ, ಅವಳು ನೋಡೋದಕ್ಕೆ ಒಳ್ಳೆ ತರ ಕಾಣಿಸ್ತಾಳೆ. ಇನ್ನ ಆ ಹುಡುಗಿ ಹತ್ರ ಹೋಗಿ ಏನೋ ಒಂದ್ ಮೋಡಿ ಮಾಡಿ ಖರ್ಚಿಗಾದ್ರೂ ದುಡ್ಡು ಕೊಡು ಅಂತ ಕೇಳೋಣ. ಅವಳು? ಅಣ್ಣ, ಕಳ್ಳರನ್ನ ಅಷ್ಟು ಇಷ್ಟೋ ನಂಬೋದು ಪೊಲೀಸ್ರೇ ಅಣ್ಣ. ನನ್ ಮಾತು ಕೇಳೋಣ. ಅನುಪಮ, ಏನಮ್ಮ? ಎಲ್ಲ ರೆಡಿ ಮಾಡಿದ್ಯಾ? ಎಲ್ಲ ರೆಡಿ ಮಾಡಿದ್ದೀನಮ್ಮ. ಸರಿ, ದೇವಸ್ಥಾನದ ಹತ್ರ ಹೋದ್ಮೇಲೆ ನೈವೇದ್ಯ ಮಾಡ್ಬೇಕಲ್ವಾ? ನೀನ್ ಹೋಗಿ ಅರ್ಶಿನ ಸೀರೆ ಉಟ್ಕೊಂಬ. ಹಾಗೆ ಆಗ್ಲಮ್ಮ. ಅರುಣ, ಹೇಳು, ನಿನ್ ಮಗ ಹೇಗಿದ್ದಾನೆ? ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದಾನೆ. ಬೆಳಗ್ಗೆನೆ ಫೋನ್ ಮಾಡಿ ಹೇಳಿದ್ರೆ ಬೇಜಾರ್ ಮಾಡ್ಕೋತಿ ಅಂತ ಗೊತ್ತಿದ್ರು ನಿಂಗೆ ಹೇಳ್ತಾ ಇದ್ದೀನಿ. ಸಿಐ ಅವರು ಫುಲ್ ಕೋಪ ಮಾಡ್ಕೊಂಡಿದ್ದಾರೆ. ಬಾಬ್ಜಿ ಅವ್ರನ್ನ ಮತ್ತೆ ಬಿಟ್ಬಿಟ್ರ ಅಂತ ಒಂದೇ ಸಮ ಬೈತಿದ್ದಾರೆ. ಜೊತೆಗೆ ನೀನ್ ಅಲ್ಲಿಂದ ಹಾಗೆ ಹೊರಟು ಹೋದೆ, ಅದರಿಂದ ಇನ್ನೂ ಸೀರಿಯಸ್ ಆಗಿದ್ದಾರೆ. ಒಂದ್ಸರಿ ಬಂದು ಸಾರಿ ಹೇಳಿದ್ರೆ ಒಳ್ಳೇದು. ಇವತ್ತು ಕೂಡ ನಾನು ಬರೋಕ್ಕಾಗಲ್ಲ. ಕಂದ ಹುಷಾರಾಗ್ಲಿ ಅಂತ ಅಜ್ಜಿ ಅವರು ಕಳಸ ಪೂಜೆ ಮಾಡ್ತಿದ್ದಾರೆ. ನೀನು ಬಾ. ಏನು, ಇವತ್ತು ಕೂಡ ಬರಲ್ವಾ? ಅಯ್ಯೋ, ಅಷ್ಟೇ ಕತೆ. ಬೇರೆ ದಾರಿ ಇಲ್ಲ. ದೇವರ ವಿಷಯ ಅಲ್ವಾ? ಅದ್ರ ಜೊತೆಗೆ ಶಾಸ್ತ್ರಿಗಳು ಅಮ್ಮನವರಿಗೆ ಕಳಸ ಪೂಜೆ ಮಾಡಿದ್ರೆ ಒಳ್ಳೇದು ಅಂದ್ರು. ಮಗುಗೋಸ್ಕರನೇ ಇದೆಲ್ಲ. ನೀನು ಬಂದ್ರೆ ಚೆನ್ನಾಗಿರುತ್ತೆ. ನೀನು ಬರ್ದೇನೆ ನಾನು ರಜಾ ಹಾಕಿದ್ರೆ ಸಿಐ ಅವರು ನಾವು ಬರೋ ಅಷ್ಟರಲ್ಲಿ ಸಸ್ಪೆಂಡ್ ಆರ್ಡರ್ ರೆಡಿ ಮಾಡ್ಬಿಡ್ತಾರೆ. ಸರಿ ಬಿಡು, ದೇವಸ್ಥಾನಕ್ಕೆ ಅಂದಲ್ಲ, ಅಟ್ಲೀಸ್ಟ್ ಫೋನ್ ಅಲ್ಲಾದ್ರೂ ಸರ್ ಹತ್ರ ಲೀವ್ ಕೇಳು. ಅದನ್ನು ನೀನ್ ಮಾಡ್ಲಿಲ್ಲ ಅಂದ್ರೆ ಅವ್ರಿನ್ನೂ ಕೋಪ ಮಾಡ್ಕೋತಾರೆ. ನೀನೇ ಫೋನ್ ಮಾಡಿ ಮಾತಾಡಿದ್ರೆ ಅವ್ರ ಈಗೋ ಸ್ಯಾಟಿಸ್ಫೈ ಆಗತ್ತೆ. ಸರಿ ಬಿಡು, ನನ್ ಸರ್ಗೆ ಕಾಲ್ ಮಾಡಿ ಮಾತಾಡ್ತೀನಿ. ಸರಿ, ಟೇಕ್ ಕೇರ್. ನೀವಾ ತಪ್ಪಿಸ್ಕೊಂಡು ಓಡ್ ಹೋಗಿ ಎಷ್ಟು ಧೈರ್ಯ ಇದ್ರೆ ಮತ್ತೆ ನನ್ ಮುಂದೆ ಬರ್ತೀರಾ ನೀವು? ನೀವ್ ತಪ್ಪಿಸ್ಕೊಂಡು ಹೋಗಿದ್ದಕ್ಕೆ ನಮ್ ಸಿಐ ಅವರು ನನ್ಗೂ ಕಲ್ಯಾಣಿಗೂ ಎಷ್ಟು ಬೈದ್ರು ಗೊತ್ತಾ? ನೋಡಿ ಮೇಡಮ್, ಸಿಐ ಸರ್ ವಿಷಯನ ಆಮೇಲೆ ಮಾತಾಡೋಣ. 1 ವಾರನಾದ್ರೂ ನಮ್ಮನ್ನ ಬಿಟ್ಬಿಡಿ ಅಂತ ಕೇಳೋಕ್ ಬಂದಿದ್ದೀನಿ ಅಷ್ಟೇ. ಏನು 1 ವಾರ ಬಿಡ್ಬೇಕಾ? ಹೌದು ಮೇಡಮ್, 1 ವಾರ ನಮ್ಮನ್ನು ಬಿಟ್ಬಿಟ್ರಿ ಅಂದ್ರೆ ನಾವಿಬ್ರು ಸೀದಾ ಬಂದು
ಕಲ್ಯಾಣಿ ಮೇಡಮ್ ಹತ್ರ ಸರೆಂಡರ್ ಆಗ್ಬಿಡ್ತೀವಿ. ಹೌದು, ಕಲ್ಯಾಣಿ ಮೇಡಮ್ ಬಂದಿಲ್ವಾ? ನೀವೊಬ್ಬರೇ ಬಂದಿದ್ದೀರಾ ಅನ್ಸುತ್ತೆ. ಬಂದಿಲ್ಲ. ಅವ್ರ ಊರಲ್ಲಿ ಇವತ್ತು ಅಮ್ಮನವ್ರ ಪೂಜೆ ಅಂತೆ. ಅಣ್ಣ, ಅಮ್ಮನವ್ರ ಪೂಜೆ ಅಂದ್ರೆ ತುಂಬಾ ಜನ ಬರ್ತಾರೆ. ಅಲ್ಲಿಗೆ ಹೋಗೋಣ, 2 ಕೆಲ್ಸ ಆಗತ್ತೆ. ನಿನ್ ಹುಡುಗಿನ ನೋಡ್ದಾಗೂ ಇರುತ್ತೆ, ಹಾಗೇನೆ ಖರ್ಚಿಗೆ ದುಡ್ಡು ಕೂಡ ಕೇಳ್ಬೋದು. ನೀನ್ ಆ ಕೆಲ್ಸದಲ್ಲಿದ್ರೆ ಸಿಕ್ತವ್ರ ಹತ್ರ ಎಲ್ಲ ನಾನ್ ದೋಚಕ್ ಶುರು ಮಾಡ್ತೀನಣ್ಣ. ಲೇ, ಅಮ್ಮನವ್ರ ದೇವಸ್ಥಾನದಲ್ಲಿ ಕಳ್ತನ ಮಾಡೋದ ಬೇಡ ಕಣ. ಆದ್ರೆ ನೀನ್ ಹೇಳ್ದ ಹಾಗೆ ಆ ಪೊಲೀಸ್ ಹುಡುಗಿ ಹತ್ರ ಹೋಗಿ ಸಾಲ ಕೇಳೋಣ. ಏಯ್, ಏನ್ರೋ ನೀವೇ ಗೊಣಗ್ತಾ ಇದ್ದೀರಾ? ಅದೇ ಮೇಡಮ್, ಈಗ ನಿಮ್ಮ ಹತ್ರ ಒಂದು ವಿಷಯ ಹೇಳದ್ನಲ್ಲ, ಅದನ್ನ ನೀವು ಕಲ್ಯಾಣಿ ಮೇಡಮ್ಗೆ ಹೇಳ್ತೀರಾ ಅಂತ ಹೇಳ್ತಾ ಇದ್ದೀನಿ. ಏನ್ ಹೇಳೋದು? ಮರ್ಯಾದೆಯಿಂದ ಸ್ಟೇಷನ್ಗೆ ನಡೀರಿ. ಸ್ಟೇಷನ್ಗೆ ಹೋಗೋದಕ್ಕ ಇಲ್ಲಿವರೆಗೂ ಬಂದಿದ್ ನಾವು. ಬಿಟ್ಬಿಡಿ ಮೇಡಮ್, ತುಂಬಾ ಕೆಲ್ಸಗಳಿದೆ. ಒಳ್ಳೆಯವ್ರ ಥರ 1 ವಾರ ಪರ್ಮಿಷನ್ ತಗೊಂಡು ಆಮೇಲೆ ಬಂದು ಸರೆಂಡರ್ ಆಗ್ತೀವಿ ಅಂದ್ರೆ ನೀವು ಮತ್ತೆ ಸ್ಟೇಷನ್ ಅಂತಿದ್ದೀರಲ್ಲ. ನಿಮ್ಗೆ ರಜಾ ಕೊಡೋದಿಕ್ಕೆ ಇದೇನಾದ್ರೂ ಆಫೀಸಾ ಸ್ಕೂಲಾ? ಮರ್ಯಾದೆಯಿಂದ ಸ್ಟೇಷನ್ಗೆ ನಡೀರಿ. ಏ ಮೇಡಮ್, ಯಾಕೋ ಮಾತು ಕೇಳ್ತಿಲ್ಲ ಅನ್ಸುತ್ತೆ. ನೀನ್ ನಡಿಯೋ. ಏಯ್, ನಿಂತ್ಕೊಳ್ರಿ. ಮರ್ಯಾದೆಯಿಂದ ಸರೆಂಡರ್ ಆಗಿ. ನೋಡಿ ಮೇಡಮ್, ನಾನು ಮಾತು ಕೊಟ್ರೆ ಅದನ್ನ ಉಳಿಸ್ಕೋತೀನಿ. 1 ವಾರ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಬಿಟ್ಬಿಡಿ. ಈ ವಾರ ನೀವು ನಮ್ಮನ್ನು ಹಿಡಿಬೇಕು ಅಂದ್ರೂ ನಾವು ಸಿಗಲ್ಲ. ಏಯ್, ನಿಂತ್ಕೊಳ್ಳೋ. ನಾನು ಹೇಳೋದನ್ನ ಕೇಳಿ. ಅಣ್ಣ, ನೀನ್ ಹೋಗೋಣ. ಏಯ್, ನಿಂತ್ಕೋ. ಹೋಗು. ನಿಂತ್ಕೋ. ಇವಾಗ ಎತ್ಕೋ ಅನ್ನೋ ಅನುಪಮನ್ಗೆ. ಇಂಥ ಐಡಿಯಾ ಎಲ್ಲ ಬರಬೇಕು ಅಂದ್ರೆ ಯಾರಿದ್ರು ನೀವಾದ್ಮೇಲೆ ಅತ್ಗೆ. ಬೇರೆಯವ್ರು ನೋಡೋಕ್ಕೂ ಮುಂಚೆ ಎತ್ಕೊಂಡು ಹೋಗಿ ಒಳಗಡೆ ಇಡು. ಅಯ್ಯೋ, ಇಷ್ಟು ಭಾರ ನಾನು ಎತ್ತೋಕ್ಕಾಗತ್ತಾ? ನನ್ನಿಂದ ಆಗಲ್ಲ. ಸ್ವಲ್ಪ ದೂರನೂ ಎತ್ಕೊಂಡು ಹೋಗಕ್ಕಾಗಲ್ವಾ? ಹೋಗು. ಎಲ್ಲ ಸರಿಯಾಗಿದೆ. ಅಯ್ಯೋ, ಹೋಗು ಹೋಗು. ಏನು, ಎಲ್ರೂ ತಯಾರಾಗಿದ್ದೀರಾ? ನಾನ್ ರೆಡಿ ಆಗಿದ್ದೀನಿ. ಇನ್ನು ಹೆಂಗಸರು ಹೊರಗಡೆ ಬಂದಿಲ್ಲ ಅಷ್ಟೇ. ಅಲ್ಲಿ ನೋಡಿ, ಬಂದ್ಬಿಟ್ರು. ಸರಿ ಬಿಡ್ರಿ, ದೇವ್ರ ಕೆಲ್ಸ ನಾವೇನ್ ಮಾಡದೇ ಇರ್ತೀವಾ? ಏನು, ಈಗ ಹೊರಡೋಣವಾ? ನಾವಿದ್ರೆ ಸರಿ ಹೋಗುತ್ತಾ? ಕಳಸ ಎತ್ಕೋಬೇಕಾಗಿರೋದು ಅನುಪಮ ಬರಬೇಡ್ವಾ? ಮೊದಲು ರೆಡಿ ಆಗ್ಬೇಕಾಗಿರೋದು ಅನುಪಮ ಅಲ್ವಾ? ಇನ್ನೂ ರೆಡಿ ಆಗಿಲ್ವಾ?
ಸೀರೆ ಬದಲಾಯಿಸ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಅತ್ತೆ. ನಿನ್ನ ಹಾಗೆ ಅಲಂಕಾರ ಮಾಡ್ಕೊಂಡು ಬರೋದಷ್ಟೇ ಅಲ್ಲಮ್ಮ, ಪೂಜೆಗೆ ಬೇಕಾಗಿರೋ ಸಾಮಗ್ರಿ ನೋಡ್ಕೋಬೇಕು, ಕಳಶ ತಯಾರಿ ಮಾಡಬೇಕು. ಇವತ್ತು ಕೆಲಸ ಎಲ್ಲ ಅನುಪಮಂದೇ ಅಲ್ವಾ? ಏನೇ ಮಾಡಿದ್ರು ಅದು ಆ ಕಲ್ಯಾಣಿಗೆ, ಅನುಪಮಗೆ ಹೆಸರು. ಈಗ ಮೋಕ್ಷಂಗೋಸ್ಕರ ಏನೋ ದೊಡ್ಡ ತ್ಯಾಗ ಮಾಡ್ತಾ ಇರೋ ಹಾಗೆ ಕಳಶ ಎತ್ಕೋತಾಳಂತೆ. ಒಳ್ಳೆ ಹೆಸರು ತಂದ್ಕೊಳ್ಳೋ ಅವಕಾಶಗಳು ಅವ್ರಿಗೆ ಹಾಗೆ ಬರ್ತಿದೆ ಅತ್ಗೆ. ಈಗ ಅವಳು ಕಳಶನ ಎತ್ಕೊಂಡ್ಲು ಅಂದ್ರೆ ನಮ್ಮನ್ನ, ಮೋಕ್ಷನ್ನ ಉದ್ಧಾರ ಮಾಡೋದಿಕ್ಕೆ ಅನುಪಮ ಇದೆಲ್ಲ ಮಾಡಿದ್ಲು ಅಂತ ಎಲ್ಲರೂ ಒಂದಾಗಿ ಮಾತಾಡ್ತಾರೆ. ಅವ್ರನ್ನ ಹಾಗೆ ಹೊಗಳ್ತಿದ್ರೆ ನನಗ್ ಕೂಡ ಉರಿತಾನೆ ಇರತ್ತತ್ಗೆ. ಅದಕ್ಕೆ ಈ ಕಳಶನ ಅವಳ ಕೈಯಾರೆ ದಾರಿನಲ್ಲಿ ನೆಲಕ್ಕೆ ಬೀಳ್ಸೋ ಹಾಗೆ ಮಾಡಬೇಕು. ಅನುಪಮ ಎಲ್ಲಮ್ಮ? ಅಲ್ಲಿ ನೋಡಿ, ಬರ್ತಿದ್ದಾರೆ ಅಜ್ಜಿ. ನೋಡಿ, ಅನುಪಮ ಕೂಡ ಬಂದ್ಬಿಟ್ಲು. ಪಲ್ಲವಿ, ಎಲ್ಲ ತಗೊಂಡಿದ್ದಾರ ಇಲ್ವೋ ಒಂದ್ಸಲ ನೋಡು, ಹೊರಡೋಣ. ಮಗಳೇ, ನಿನಗೋಸ್ಕರ ಬೇರೆ ಊರಿಗೆ ಹೋಗಿ ಬಂದ್ಬಿಡ್ತೀನಿ ಮಗಳೇ. ಏನಕ್ಕೆ? ನಿನ್ನ ಹಾಸ್ಪಿಟ್ಲಲ್ಲಿ ತೋರ್ಸೋದಕ್ಕೆ ದುಡ್ಡು ಬೇಕಲ್ವಾ? ಎಷ್ಟು ಪ್ರಯತ್ನ ಪಟ್ರು ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲಮ್ಮ. ಹಾಗಂತ ನಿನಗೆ ಆಪರೇಷನ್ ಮಾಡಿಸ್ದೇನೆ ಹೇಗ್ ಬಿಡೋಕ್ಕಾಗತ್ತೆ? ಅದಕ್ಕೆ ಒಂದ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ಮನವ್ರಿಗೆ ತುಂಬಾ ಮಹಿಮೆ ಇದೆ ಅಂತ ಹೇಳಿದ್ರು. ಅಲ್ಲಿ ನಿನಗೋಸ್ಕರ ಹರಕೆ ಹೊತ್ಕೊಂಡು ಅಮ್ಮನವ್ರನ್ನ ಕೇಳ್ಕೊಂಡು ನಿಮ್ಮ ಅಮ್ಮನ ಹತ್ರ ಸಾಲ ಇಸ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀನ್ ಯಾವುದೇ ಕಾರಣಕ್ಕೂ ಏನು ಟೆನ್ಷನ್ ಮಾಡ್ಕೋಬೇಡ ಮಗಳೇ. ನಾನು ಹೀಗ್ ಹೋಗಿ ಹೀಗ್ ಬಂದ್ಬಿಡ್ತೀನಿ, ಸರಿನಾ? ಹೋಗಿ ಬರ್ತೀನಿ ಮಗಳೇ, ಬಾಯ್. ಹೇಗಾದ್ರೂ ಮಾಡಿ ಆ ಹುಡುಗಿ ಹತ್ರ ಸಾಲ ತಗೊಂಡು ಬರ್ಲೇಬೇಕು. ನನಗೆ ಆಟ ಆಡಿಸಿ ಓಡ್ ಹೋಗ್ತೀರಾ? ನೀವಿಲ್ದೆ ನಮ್ CI ಅವರು ನನ್ನ ಸ್ಟೇಷನ್ ಒಳಗ್ ಕೂಡ ಬರಕ್ ಬಿಡಲ್ಲ. ನಿಮ್ಮಿಬ್ರು ಫೋಟೋನ ಸುತ್ತ ಇರೋ ಸ್ಟೇಷನ್ಗೂ ಕಳಿಸಿದೀವಿ. ನೀವಿಬ್ರು ಎಲ್ಲಿ ಹೋದ್ರೂ ಸರಿ, ಅವ್ರು ನಿಮ್ಮನ್ ಬಿಡಲ್ಲ. ಮೇಡಮ್, ಒಂದ್ ಮುಖ್ಯವಾದ ಕೆಲ್ಸದ ಮೇಲೆ ಹೋಗ್ತಿದೀವಿ, ನಮ್ಮನ್ ಬಿಡಿ ಮೇಡಮ್. ಬೇಕು ಅಂದ್ರೆ ನಾವು ಬಂದ್ಮೇಲೆ ಸೀದಾ ನಿಮ್ ಸ್ಟೇಷನ್ಗೆ ಬರ್ತೀವಿ. ಹಸು ಹುಲಿ ಕತೆ ಹೇಳ್ತಿದ್ದೀರಾ ನನ್ಗೆ?
ನಿಮ್ಮನ್ ಬಿಡೋ ಮಾತೇ ಇಲ್ಲ. ಅಣ್ಣ ನೀನ್ ಈ ಕಡೆ ಬಾ ಅಣ್ಣ. ನೀವು ಬಲವಂತ ಮಾಡಿದ್ರಿ ಅಂದ್ರೆ ಮೊನ್ನೆ ಮಾಡ್ದಾಗೆ ಮಾಡ್ಬೇಕಾಗತ್ತೆ. ಯಾಕೋ ಕಹಿ ಘಟನೆನ ಮತ್ತೆ ಮತ್ತೆ ನೆನಪಿಸ್ತ್ಯಾ? ಅಯ್ಯಪ್ಪ, ನಮಸ್ಕಾರ CI ಸರ್. ಏನು ನನ್ನ ಹತ್ರನೇ ನಾಟಕ ಆಡ್ತೀಯಾ? ಅಯ್ಯೋ ಮೇಡಮ್ ಏನು ಹೇಳ್ತಿದಾರೆ ನೋಡಿ ಸರ್. ಎಷ್ಟು ಸಿನಿಮಾದಲ್ಲಿ ನೋಡಿಲ್ಲ ಇದನ್ನೆಲ್ಲ. ಅಯ್ಯಯ್ಯೋ ಕೇಳಿಸ್ಕೊಂಡ್ರ ಸರ್? ಸಿನಿಮಾನು ನೋಡ್ತಾರಂತೆ. ನಿಜವಾಗ್ಲೂ CI ಅವ್ರು ಬಂದಿದಾರಾ? ಏಯ್, ನಿಮ್ಮನ್ ಬಿಡಲ್ವೋ? ಎಲ್ಲ ಸರಿಯಾಗೇ ಇದೆ ಅತ್ತೆ. ಮತ್ತಿನ್ಯಾಕ್ ತಡ, ಹೊರಡೋಣವಾ? ಸರಿ ಅಜ್ಜಿ. ನನ್ನ ಹೆಂಡತಿ ಮಾಡುವಂಥದ್ದೇನು ಇಲ್ವಾ ಅತ್ತೆಮ್ಮ? ಮಾಡೋ ಹಾಗಿಲ್ಲ ಶಿವರಾಮ್. ಇವತ್ತು ಯಾರಿಗೇನೇ ಕೆಲಸ ಆಗ್ಬೇಕಾದ್ರೂ ನನ್ನ ಹೆಂಡತಿನೇ ನೋಡ್ಕೋತಾಳೆ. ಕಳಸ ಎತ್ತೋದು ಅನುಪಮ ಆಗಿರೋದಕ್ಕೆ ಇವತ್ತೆಲ್ಲ ಕೆಲಸ ಅನುಪಮಂದೆ. ಸರಿ, ಬೇಗ ಹೊರಡೋಣ. ಪಾರ್ವತಿ, ಅನುಪಮಗೆ ಕಳಶ ಎತ್ಕೊಡು. ಅನುಪಮ, ಬಾಮ್ಮ. ಏನ್ ಪಲ್ಲವಿ, ಕಳಸ ಇಷ್ಟೊಂದು ಭಾರ ಇದೆ? ಅತ್ತೆ, ಅದು ಮಡಿಕೆಲಿ ನೈವೇದ್ಯದನ್ನ ಇದೆ ಅಲ್ವಾ ಅತ್ತೆ, ಸ್ವಲ್ಪ ಜಾಸ್ತಿ ಆಗಿರೋ ಹಾಗಿದೆ. ಏನೇ ನಿನ್ ಕೈಯಲ್ಲಿ ದೇವ್ರ ಕೆಲ್ಸನೂ ಸರಿಯಾಗಿ ಮಾಡಕ್ಕಾಗಲ್ವಾ? ನಾನೇನೋ ಬೇಕು ಅಂತ ಮಾಡಿರೋ ಹಾಗೆ ನನಗಂತಿದ್ದೀರಲ್ರಿ. ಅಷ್ಟು ಮಾತ್ರ ಭಾರ ಎತ್ಕೊಳಕ್ ಆಗಲ್ಲ ಅಂದ್ಮೇಲೆ ನಾನು ಎತ್ಕೋತೀನಿ ಅಂತ ಯಾಕೋ ಹೇಳ್ಬೇಕು? ಅಮ್ಮ, ಇದು ಎಷ್ಟು ಭಾರ ಇದ್ರೂ ಪರವಾಗಿಲ್ಲ. ಮಗು ಆರೋಗ್ಯಕ್ಕೋಸ್ಕರ, ಅವ್ನು 100 ಕಾಲ ಚೆನ್ನಾಗಿ ಬಾಳ್ಬೇಕು ಅನ್ನೋದಕ್ಕೋಸ್ಕರ ಆ ತಾಯಿ ನನ್ನ ತಲೆ ಮೇಲೆ ಎಷ್ಟೇ ಭಾರ ಹೊರಿಸಿದ್ರು ಕೂಡ ಹೊರೋದಕ್ಕೆ ನಾನು ಸಿದ್ಧವಾಗೇ ಇದ್ದೀನಮ್ಮ. ಮಗು ಮೇಲೆ ನಿನಗಿರೋ ಪ್ರೀತಿಗೆ ಆ ತಾಯಿ ಕರುಣಿಸ್ತಾಳೆ ಬಿಡಮ್ಮ. ಕಂದಂಗೋಸ್ಕರ ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ಅಮ್ಮ ಮಾಡ್ತಿದ್ದಾರೆ. ನೀನ್ ಮಾಡಬಾರ್ದು ಅಂತಾನೆ ಅಲ್ವಾ ಅಮ್ಮ ಅನುಪಮ ಕಳಸ ಎತ್ಕೋತಿರೋದು? ಯಾರು ಮಾಡಿದ್ರೆ ಏನ್ ಕಲ್ಯಾಣಿ, ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಮ್ಮ, ಕಲಶ ಎತ್ಕೊಡಿಮ್ಮ.